SSB ಸ್ಕಾಲರ್ಶಿಪ್ ಅನ್ನ ಯಾರೆಲ್ಲ ಅಪ್ಲೈ ಮಾಡಿದ್ರ ಲಾಸ್ಟ್ ಇಯರ್ ಕೆಲವೊಬ್ಬರಿಗೆ ಅಮೌಂಟ್ ಬಂದಿಲ್ಲ ಅಂತ ತುಂಬಾ ಜನ ನಂಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ರು. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಮೊದಲೇದಾಗಿ SSB ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಮಾಡ್ಕೊಂಡು ಇಲ್ಲಿ ಚೆಕ್ NPCI ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಲ್ವಾ ಅಂತ ಚೆಕ್ ಮಾಡಿ. ಕೆಲವೊಬ್ರು ಏನ್ ಮಾಡಿರ್ತೀರಾ, ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ್ದಾದ್ರು ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಕೊಟ್ಟಿರ್ತೀರಾ. ಕರೆಂಟ್ಲಿ ನೀವು ಪ್ರೆಸೆಂಟ್ ಯೂಸ್ ಮಾಡೋದೇ ಬೇರೆ ಒಂದು ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಈ ತರ ಆದಾಗ ನೀವು ಫಸ್ಟ್ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಾ ಅದೇ ಬ್ಯಾಂಕಿಗೆ ಅಮೌಂಟ್ ಬರುತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾವ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ಅದೇ ಒಂದು ಬ್ಯಾಂಕಿಗೆ ಅಮೌಂಟ್ ಹೋಗುತ್ತೆ. ಸೊ ಸೇಮ್ ಇದೇ ತರಾನೇ ಗೃಹಲಕ್ಷ್ಮಿದು ಅಮೌಂಟ್ ಏನ್ ಹೋಗುತ್ತಲ್ವಾ, ಇದೇ ತರಾನೇ ಅವ್ರಿಗೂ ಕೂಡ ಆಗಿ ಕೆಲವೊಬ್ರು ಅದನ್ನ ಹೋಗಿ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಸೊ ನಮ್ ಗೌರ್ಮೆಂಟ್ ದವ್ರಿಗೆ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಾರೆ ಆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಅನ್ನ ಹಾಕೋದ್ ಬಿಟ್ಟು ಯಾವ್ದಾದ್ರು ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ. ಸೊ ಇದು ಅವರ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಪ್ರತಿ ವರ್ಷ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಏನಾದ್ರೂ ಅಲ್ಲಿ ಅಮೌಂಟ್ ಕರೆಕ್ಟ್ ಆಗಿ ನಿಮ್ಗೆ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕಿದ್ರು ಕೂಡ ನೀವು ಅವಾಗಲೇ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಅದಕ್ಕೆ ಏನೆಲ್ಲ ಡೀಟೇಲ್ಸ್ ಇದೆ ಅನ್ನೋದನ್ನ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ನೀವೇನ್ ಮಾಡ್ತೀರಾ, ಮುಂದಿನ ವರ್ಷ ನಂತರ ಇರೋರು ವಿಡಿಯೋ ಮಾಡುವಾಗ ಅವಾಗ ಹೋಗಿ ಅವ್ರಿಗೆ ಕಮೆಂಟ್ ಮಾಡ್ತೀರಾ. ಸೊ ನಿಮ್ಗೆ ಈ ವರ್ಷ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ಈ ವರ್ಷ ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಕೋಬೇಕು. ಮುಂದಿನ ವರ್ಷ ಹೋದ್ರೆ ಸೊ ನಿಮ್ಗೆ ಯಾವ್ದೇ ತರ ಅಲ್ಲಿ ನಿಮ್ಗೆ ಏನು ಒಂದು ಅಪ್ಡೇಟ್ ಸಿಗಲ್ಲ. ಅದಕ್ಕೇನೆ ಏನ್ ಮಾಡ್ತೀರಾ, ಮೊದ್ಲು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆಯಾ ಅಲ್ವಾ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ರು ಅದನ್ನ ಯೂಸೇ ಮಾಡ್ತಿರಲ್ಲ. ಸೊ ಈ ತರ ಆದಾಗ ನಿಮ್ಗೆ ಅಪ್ಲಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.